ಕೆಲವ್ರು ಹೇಳ್ತಾರೆ ಈ ಥರ ಅಡುಗೆ ಮಾಡ್ಬೇಕಾದ್ರೆ ಸೆಂಟಿಂದ ಕುದಿ ಬಂದರೆ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ದೊಡ್ಡ ಮಗ, ಅದು ಚಿಕ್ಕ ಮಗ. ಏನು ಪ್ರಿಪರೇಷನ್ ಮಾಡ್ತಿದ್ದೀವಿ ನೋಡೋದ ಬನ್ನಿ. ಹಲೋ ಆಲ್, ವೆಲ್ಕಮ್ ಟು ಮೈ ಉಷಾಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾಳೆ ನಮ್ಮದು ನ್ಯೂ ಹೌಸು ಸೆಕೆಂಡ್ ಮೋಲ್ಡಿಂಗು. ಬನ್ನಿ ನೋಡೋದ ಏನು ಪ್ರಿಪರೇಷನ್ ಮಾಡ್ತಿದ್ದೀವಿ ನೋಡೋದ ಬನ್ನಿ. ಹಾಯ್ ಹಾಯ್ ಪನ್ನು, ಮೈ ಫೇವ್ರೆಟ್, your favorite guest and the tea seat. ಹಾಯ್ ಫ್ರೆಂಡ್ಸ್, ನಮ್ಮದು ನಾಳೆ ಹೊಸ ಮನೆದು ಸೆಕೆಂಡ್ ಫ್ಲೋರ್ ಮೋಲ್ಡಿಂಗು. ಹಾಗಾಗಿ ನಾವು ಫುಡ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಏನೇನು ನಮ್ಮ ಮಮ್ಮಿ ಬಂದಿದ್ದಾರೆ. ನಾಳೆ ಏನು ಬಿರಿಯಾನಿ, ಚಿಕನ್ ಫ್ರೈ ಮಾಡೋಣ ಅಂತ ಎಲ್ಲ ತೊಗೊಂಬಂದು ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲಿ ನಮ್ಮ ಮುದ್ದು ಮಗ ಒಂದಿದೆ, ಇಲ್ಲಿ ಅಲ್ಲಿ ಚಿಕ್ಕ ಮಗ ಇದೆ, ಇದು ದೊಡ್ಡ ಮಗ, ಅದು ಚಿಕ್ಕ ಮಗ, ಇದು ದೊಡ್ಡ ಮಗ, ಅದು ಚಿಕ್ಕ ಮಗ. ಫಸ್ಟ್ ಮೋಲ್ಡಿಂಗಲ್ಲಿ ನಾವು ವೆಜ್ ಮಾಡಿದ್ವಿ, ಹಾಗಾಗಿ ಸೆಕೆಂಡ್ ಮೋಲ್ಡಿಂಗಲ್ಲಿ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಅಂದರೆ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು 4 o'clockಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ. ಹಿಂದಿನ ದಿನವೇ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಸೊಪ್ಪೆಲ್ಲ ಬಿಡಿಸ್ಕೊಂಡು ಮತ್ತು ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೋಟ್ಲಿಗೆ ಆರ್ಡ್ರ್ ಕೊಡೋದು ಬೇಡ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. 5 kg 5 kg ಬಿರಿಯಾನಿ, 5 kg ಚಿಕನ್ ಫ್ರೈ ಮಾಡಿದ್ವಿ. ನನ್ನ ಚಿಕ್ಕ ಮಗ ಪಕ್ಕದಲ್ಲಿ ಇಲ್ಲ ಅಂದರೆ ಬೇಗ ಎದ್ಬಿಡ್ತಾನೆ, ನನಗೆ ಕೆಲಸ ಆಗೋಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿಗೆ ಅದಕ್ಕೆ ನೈಟೇ ಕರ್ಸ್ಕೊಂಡಿದ್ದೆ. ಅವರು ಅವನ ಜೊತೆ ಇದ್ದರು. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಟಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಏನೇನು ಪೇಸ್ಟ್ ಮಾಡ್ಕೋಬೇಕೋ ಅದೆಲ್ಲ ಮಾಡಿಕೊಂಡೆ. ಗ್ರೀನ್ ಕಲರ್ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕಿ ಚಿಕನ್ ಫ್ರೈ ಎಲ್ಲ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೀವು ಟ್ರೈ ಮಾಡಿ ನೋಡಿ. ಗ್ರೀನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಬಿರಿಯಾನಿ, ಆಂಬೂರ್ ಸ್ಟೈಲ್ ಬಿರಿಯಾನಿ ಮಾಡೋಣ ಅಂತ ಮಾಡಿದೆ. ಅಷ್ಟರಲ್ಲಿ ಆಲ್ರೆಡಿ 10 o'clock ಆಯಿತು. ನಮ್ಮ ಹಸ್ಬೆಂಡ್ ಹೋಗಿ ಚಿಕನ್ ಎಲ್ಲ ತಂದು ಕೊಟ್ಬಿಟ್ರು. ಅಷ್ಟರಲ್ಲಿ ಅವನು ಎದ್ದಿದ್ದ, ಅವನು ಎದ್ದಿರಲಿ ಅಂದ್ಬಿಟ್ಟು ನಾನು ಮನೇಲೇ ಹಾಲಲ್ಲೇ ಎಲ್ಲ ಮಾಡಿದೆ. ಬಿರಿಯಾನಿ 1 hourಗೆ ಆಗೋಯ್ತು, ಬಟ್ ಫ್ರೈ ಮಾತ್ರ ತುಂಬಾ ಲೇಟ್ ಆಯಿತು. ಇದು ಅಷ್ಟೇ, ಆಂಬೂರ್ ಸ್ಟೈಲ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ನಾನು ಪಾತ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಿಡಬೇಕಾಗಿತ್ತು, ಚಿಕ್ಕದು ಇಟ್ಬಿಟ್ಟಿದ್ದೆ. ಫುಲ್ಲು ಆಗೋಯಿತು, ನನಗೆ ಅದನ್ನು ತಿರುಗಿಸೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಮಾಡ್ತಿದ್ದೆ, ಬಟ್ 5 kg ಮಾಡಿದ್ದಿದೆ ಫಸ್ಟ್ ಟೈಮು. 2-3 kgs ಎಲ್ಲ ಮಾಡಿದ್ದೀನಿ ಮುಂಚೆ, ಬಟ್ 5 kg ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡಿದೆ. ಕೆಲವ್ರು ಹೇಳ್ತಾರೆ ಈ ಥರ ಸೆಂಟ್ರಿಂದ ಕುದಿ ಬಂದರೆ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಕೆಲವು ಸಲ ಟ್ರೈ ಮಾಡಿದ್ದೀನಿ, ನನಗೂ ಸ್ವಲ್ಪ ಅದರಲ್ಲಿ 50-50 ಇದೆ. ಬಟ್ ಆ ಥರ ನೋಡಿದ್ರೆ ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಅದು ತಿರುಗಿಸೋಕ್ಕೆ ಕಷ್ಟ ಆಗಿಬಿಟ್ಟಿತ್ತು ನನಗೆ. ಹಂಗೋ ಹಿಂಗೋ ತಿರುಗಿಸ್ದೆ, ಮತ್ತು ಕೆಳಗಡೆ ಸ್ವಲ್ಪ ದಮ್ ಕಟ್ಬಿಟ್ಟು ಬಿರಿಯಾನಿ ಎಲ್ಲ ಮಾಡಾದಮೇಲೆ ನಾನು ಹೋಗಿ ರೆಡಿ ಆಗಿಬಿಟ್ಟು ಬಂದೆ. ಆಮೇಲೆ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಬೆಳಗ್ಗೆನೇ ಹೋಗಿಬಿಟ್ಟಿದ್ರು. ಅಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಬರುತ್ತೆ ಅಂದ್ಬಿಟ್ಟು ಅವ್ರು ಮುಂಚೆನೇ ಹೋಗಿದ್ದರು. ಆ ಪೂಜೆನ ನಾನು ಅವ್ರಿಗೆ, ನಮ್ಮ ಹಸ್ಬೆಂಡ್ಗೆ ಮಾಡಿಬಿಡಿ, ನಾನು ಬರೋಕ್ಕೆ ಲೇಟ್ ಆಗುತ್ತೆ ಅಡುಗೆ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲೇ ನಮ್ಮದು 12-12:30 ಆಗೋಯಿತು. ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮದು ಮಧ್ಯಾಹ್ನ ಮೋಲ್ಡಿಂಗ್ ಇತ್ತು. ಮಾರ್ನಿಂಗು ಮಳೆ ಬಂದುಬಿಡುತ್ತೆ ಅಂತ ಮಧ್ಯಾಹ್ನ ಇಟ್ಕೊಂಡ್ವಿ. ಅವರೇ ಹೋಗಿ ಪೂಜೆ ಎಲ್ಲ ಮಾಡಿದ್ರು. ನಾವೆಲ್ಲ ರೆಡಿಯಾಗಿ, ನಾನು, ನನ್ನ ಮಗ, ನಮ್ಮ ಮಮ್ಮಿ, ನಮ್ಮ ಪಪ್ಪ ಎಲ್ಲ ಇಲ್ಲಿಗೆ ಬಂದರು. ನಾವು ಆಮೇಲೆ ಕಾರಲ್ಲಿ ಹೋದ್ವಿ ರೆಡಿಯಾಗಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವರೆಲ್ಲ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಲೇಡೀಸ್ ಪೂಜೆ ಮಾಡೋ ಥರ ಜೆಂಟ್ಸ್ ಪೂಜೆ ಮಾಡಲ್ಲ ಅಲ್ವಾ. ನಮ್ಮ ಹಸ್ಬೆಂಡ್ಗಂತೂ ಸ್ವಲ್ಪ ಕಷ್ಟನೇ ಆಯಿತು. ನನಗೆ ಅವ್ರು ಪೂಜೆ ಮಾಡಿದ್ದು ಯಾಕೋ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ, ಬಟ್ ಆಪ್ಷನ್ ಬೇರೆ ಇಲ್ಲ. ಆಯಿತು, ಫಸ್ಟಿಗೆ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ನನ್ನ ಮಗ ಅಂತೂ ನಾನೇ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನಂದು ಹಳೇದೊಂದು ಕ್ಯಾಮ್ರಾ ಇತ್ತು, ಚಿಕ್ಕದು ಸೋನಿದು ಬರ್ತಿತ್ತಲ್ಲ ಆ ಕ್ಯಾಮ್ರಾ ಇತ್ತು. ಅದನ್ನು ತೊಗೊಂಡೋಗಿ ವೀಡಿಯೋ ಮಾಡಿಕೊಂಡು ಫುಲ್ಲು ಅವನಿಗಂತೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಮಾಡ್ಕೊಂಡಿದ್ದ ಅದೆಲ್ಲ ಅವನೇ, ಕೆಲವೊಂದೊಂದು ನನ್ನ ಹಸ್ಬೆಂಡ್ ಪೂಜೆ ಮಾಡಿರೋದೆಲ್ಲ ಅವನೇ ವೀಡಿಯೋ ಮಾಡಿರೋದು. ಎಲ್ಲರದು ಊಟ ಆಗಿ ನಮ್ಮದು ಊಟ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30-3 ಆಯಿತು. ನಾನು ನಮ್ಮ ಮಮ್ಮಿ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ, ಹಾಗಾಗಿ ನಾವು ಬೇಗನೆ ಊಟ ಮಾಡ್ಕೊಂಡ್ಬಿಟ್ವಿ.
ನಮಗೆಲ್ಲ ಮೋಲ್ಡಿಂಗ್ ಮುಗಿಯೋಷ್ಟರಲ್ಲಿ ಎಲ್ಲಿ ಮಳೆ ಬಂದುಬಿಡುತ್ತೋ, ಕ್ಲೈಮೇಟ್ ಕೂಡ ಹಾಗೆ ಇತ್ತಲ್ಲ, 1 ವೀಕಿಂದ ಮಳೆ ಬರೋ ಥರನೇ ಇತ್ತು, ಬಂದುಬಿಡುತ್ತೆ ಅಂತ ತುಂಬ ಟೆನ್ಷನಲ್ಲ ಇತ್ತು. ಮಧ್ಯಾಹ್ನ 4 o'clock ತನಕ ಮಳೆ ಇರಲಿಲ್ಲ. 4 o'clockಗೆ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗೋಯಿತು. ನಮಗೆ ಭಯನೇ ಆಗೋಯಿತು, ಇನ್ನೂ ಮೋಲ್ಡಿಂಗ್ ಮುಗ್ದಿರಲಿಲ್ಲ, ಏನಪ್ಪ ಮಳೆ ಬಂದುಬಿಡ್ತು ಅಂತ. ಸದ್ಯಕ್ಕೆ ಜೋರಾಗಿ ಬರಲಿಲ್ಲ, ತುಂಬ ಲೈಟಾಗಿ ಬಂದು ನಿಲ್ತು. ಇದು ನಮ್ಮ ಮನೆ 2nd ಫ್ಲೋರ್ ಮೋಲ್ಡಿಂಗ್ದು ದಿನದ್ದು ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.